ನಮಸ್ಕಾರ ವೀಕ್ಷಕರೇ. ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿರುವಂಥ ಯೋಗಗಳನ್ನು ಪಡಿಬಹುದು, ಯಾವ ರೀತಿಯಾಗಿರುವಂಥ ಒಂದು ಫಲಗಳು ಸಿಗುತ್ತೆ, ಇದೆಲ್ಲದರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ. ಏಪ್ರಿಲ್ ತಿಂಗಳು ಕುಂಭರಾಶಿಯವರಿಗೆ ಒಂದು ವೈಯಕ್ತಿಕವಾಗಿರುವಂಥ ಬೆಳವಣಿಗೆಯ ಒಂದು ಸಮಯ ಅಂತ ಹೇಳ್ಬೋದು. ಕುಂಭರಾಶಿಯವರು ಸ್ವಭಾವತಃ ಒಂಥರ ಆಕಾಶ ಸಮ ಅಂತ ಹೇಳ್ಬೋದು. ಅಂತ ಹೇಳಿದರೆ ಅವ್ರು ತುಂಬ ಒಂದು ಎತ್ತರಕ್ಕೆ ಬೆಳೆಯುವವರು, ವಿಶ್ಲೇಷಣಾತ್ಮಕ ಚಿಂತನೆಯನ್ನು ಅವರು ಮಾಡುವವರು. ಈ ತಿಂಗಳಲ್ಲಿ ಗ್ರಹಗಳ ಪ್ರಭಾವ ನಿಮ್ಮ ಜೀವನದಲ್ಲಿ ಹೊಸ ಆಯ್ಕೆಗಳನ್ನು, ಹೊಸ ಸಂಪರ್ಕಗಳನ್ನು, ವೈಯಕ್ತಿಕ ಸಾಧನೆಗಳನ್ನು ನೀಡಲಿದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ತಾತ್ಕಾಲಿಕ ಗೊಂದಲಗಳು ಮತ್ತು ನಿರ್ಧಾರದಲ್ಲಿ ನಿಸ್ಸಂಶಯತೆಯ ಒಂದು ಕೊರತೆಯಿಂದ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಈ ತಿಂಗಳಲ್ಲಿ ನೀವು ಹೊಸ ಯೋಜನೆಗಳು ಮತ್ತು ಹೊಸ ಚಟುವಟಿಕೆಗಳ ಕಡೆ ಹೆಚ್ಚು ಆಕರ್ಷಿತರಾಗ್ತೀರಿ. ನಿಮ್ಮ ಒಂದು ದೃಷ್ಟಿಕೋನವೇ ವಿಶಿಷ್ಟವಾಗಿರುವಂಥದ್ದು. ನೀವು ಸೃಜನಾತ್ಮಕವಾಗಿ ಸಮಸ್ಯೆಗಳನ್ನು ಬಗೆಹರಿಸಲು ಹೊಸ ಮಾರ್ಗಗಳನ್ನು ಹುಡುಕುವಿರಿ. ಆದರೆ ನೀವು ನಿಮ್ಮ ಯೋಚನೆಗಳಲ್ಲೇ ಕೆಲವೊಮ್ಮೆ ತಲ್ಲಣವಾಗ್ತೀರಿ. ಪರಿಣಾಮವಾಗಿ ತ್ವರಿತ ನಿರ್ಧಾರಗಳಲ್ಲಿ ತಪ್ಪು ಸಂಭವಿಸಬಹುದು. ಆದ್ದರಿಂದ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ತಾಳ್ಮೆ ಮತ್ತು ಯೋಚನೆ ಅತಿ ಅವಶ್ಯವಾಗಿ ಬೇಕಾಗುತ್ತೆ. ಈ ತಿಂಗಳು ನೀವು ಹೆಚ್ಚು ಆಕ್ಟಿವ್ ಆಗಿರ್ತೀರಿ. ಹೊಸ ಜನರನ್ನ ಭೇಟಿಯಾಗಲು ಅವಕಾಶ ಕೂಡ ದೊರೆಯುತ್ತದೆ. ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಇದು ಸೂಕ್ತವಾದಂಥ ಸಮಯ. ಉದ್ಯೋಗ ಕ್ಷೇತ್ರದಲ್ಲಿ ಏಪ್ರಿಲ್ ತಿಂಗಳು ಸವಾಲುಗಳು ಎದುರಾಗಬಹುದು. ಆದರೆ ಆ ಸವಾಲುಗಳನ್ನು ಮೆಟ್ಟಿ ನೀವು ಅವಕಾಶಗಳನ್ನು ಪಡೆದುಕೊಳ್ಳುವಂಥ ಸಂಕೇತ ಕೂಡ ಕಂಡು ಬರ್ತಾ ಇದೆ. ಹೊಸ ಯೋಜನೆಗಳಲ್ಲಿ ನೀವು ಭಾಗವಹಿಸುವಂಥ ಅವಕಾಶ ಕೂಡ ಇದೆ. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ನಿಮಗೆ ಉತ್ತಮವಾದಂಥ ಸಹಕಾರವನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಹಣಕಾಸಿನ ದೃಷ್ಟಿಯಿಂದ ಏಪ್ರಿಲ್ ತಿಂಗಳು ಸಾಧಾರಣವಾಗಿದೆ. ಆದರೆ ನೀವು ಹಣವನ್ನು ಖರ್ಚು ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡಬೇಕಾಗತ್ತೆ. ಸಣ್ಣ ಒಂದು ಹೆಚ್ಚಳ ಕೂಡ ಸಾಧ್ಯತೆ ಇದೆ. ಅಕಸ್ಮಾತ್ತಾಗಿ ನಿಮಗೆ ಖರ್ಚುಗಳು ಹೆಚ್ಚಾಗ್ಬೋದು, ಆದರೆ ಸ್ವಲ್ಪ ಯೋಚನೆ ಮಾಡಿ ಖರ್ಚನ್ನು ಮಾಡಬೇಕಾಗತ್ತೆ. ಅಂದರೆ ವೈಯಕ್ತಿಕ ಖರ್ಚುಗಳು ಹೆಚ್ಚಾಗುವಂಥದ್ದು. ಪ್ಲ್ಯಾನ್ ಮಾಡ್ಕೊಳ್ಳಿ, ಈ ತಿಂಗಳಲ್ಲಿ ಎಷ್ಟು ನಾನು ಖರ್ಚು ಮಾಡಬೇಕು ಅನ್ನುವಂಥದ್ದನ್ನು ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬಾ ಉತ್ತಮವಾಗಿರುತ್ತೆ. ಪ್ರೀತಿ ಜೀವನದಲ್ಲಿ ಈ ತಿಂಗಳು ನಿಮ್ಮದು ಅರ್ಥ ಮಾಡಿಕೊಳ್ಳುವಿಕೆಯ ಒಂದು ಪ್ರಮುಖವಾದಂಥ ಸಮಯ ಅಂತ ಹೇಳ್ಬೋದು. ಹೊಸ ಸಂಬಂಧಗಳಿಗೆ ಒಂದು ಅವಕಾಶ ಕೂಡ ಇದೆ. ಈ ಸಂದರ್ಭದಲ್ಲಿ ಸ್ಪಷ್ಟವಾದಂಥ ಒಂದು ಭಾವನೆಗಳಿಗೆ ನೀವು ಗೌರವವನ್ನು ನೀಡುವುದು ಬಹಳ ಮುಖ್ಯವಾಗಿರುತ್ತೆ. ಕುಟುಂಬ ಜೀವನದಲ್ಲಿ ಈ ತಿಂಗಳು ಉತ್ತಮವಾದಂಥ ಒಂದು ನಿರ್ಧಾರವನ್ನು ನೀವು ತೆಗೆದುಕೊಳ್ಳುತ್ತೀರಿ. ಮನೆಯಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಕೂಡ ಏರ್ಪಡುವಂಥ ಸಂಭವವಿದೆ. ನಿಮ್ಮ ಕುಟುಂಬದ ಸದಸ್ಯರ ನಡುವೆ ಸಮನ್ವಯ ಸಾಧಿಸುವಲ್ಲಿ ನೀವು ಮುಖ್ಯ ಪಾತ್ರವನ್ನು ವಹಿಸ್ತೀರಿ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾದರೂ ಕೂಡ ಅದನ್ನು ಧೈರ್ಯದಿಂದ, ಸಹನೆಯಿಂದ ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಏಪ್ರಿಲ್ ತಿಂಗಳು ಸಾಧಾರಣವಾಗಿರುತ್ತೆ. ಆದ್ದರಿಂದ ಓದಿನ ಕಡೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಕುಂಭರಾಶಿಯವರಿಗೆ ಶುಭ ದಿನಾಂಕಗಳು 2ನೇ ತಾರೀಕು, 5ನೇ ತಾರೀಕು, 8, 11, 17, 20, 24, 29. ನೀವು ಈ ದಿನಾಂಕಗಳಲ್ಲಿ ಹೊಸ ಯೋಜನೆಗಳನ್ನು ಆರಂಭಿಸೋದಕ್ಕೆ ಸೂಕ್ತವಾಗಿರುತ್ತೆ. ಮಹತ್ವದ ಮಾತುಕತೆಗಳಿಗೂ ಕೂಡ ಇದು ಉತ್ತಮವಾಗಿರುತ್ತೆ. ಇನ್ನು ಶುಭ ಬಣ್ಣ ನೀಲಿ, ಹಸಿರು ಮತ್ತು ನೇರಳೆ ಬಣ್ಣ. ಕುಂಭರಾಶಿಯವರು ಯಾವ ರೀತಿಯಾಗಿರುವಂಥ ಒಂದು ಪರಿಹಾರ ಮಂತ್ರವನ್ನು ಜಪಿಸಬೇಕು ಅಂತ ಹೇಳಿದರೆ, ಓಂ ಶಂ ಶನೈಶ್ಚರಾಯ ನಮಃ. ಮತ್ತೊಮ್ಮೆ ಹೇಳ್ತೀನಿ, ಓಂ ಶಂ ಶನೈಶ್ಚರಾಯ ನಮಃ. ಈ ಮಂತ್ರವನ್ನು ನೀವು ಪ್ರತಿದಿನ ಅಥವಾ ವಿಶೇಷವಾಗಿ ಶನಿವಾರದ ದಿನ 108 ಬಾರಿ ಜಪ ಮಾಡುವುದು ಉತ್ತಮ. ಇವಿಷ್ಟು ಕುಂಭರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯ. ಧನ್ಯವಾದಗಳು.